ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಸೂಪರ್ ಆಗಿದ್ದೀನಿ. ಅಮ್ಮನ ಮನೇಲಿ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇವತ್ತು ಅಮ್ಮನ ಮನೇಲಿ ಲಾಸ್ಟ್ ಡೇ. ಇಲ್ಲೇ ಅಮ್ಮನ ಮನೆಯಲ್ಲೇ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲೇ ಅಮ್ಮನ ಮನೆಯಲ್ಲೇ ಅತ್ತೆ ಮತ್ತು ಹಸ್ಬೆಂಡ್ ಎಲ್ಲರೂ ಬಂದಿದ್ದಾರೆ. ಹಸ್ಬೆಂಡ್ ಪಿಕಪ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಸೊ ಈಗ ನಮ್ಮ ಮನೆಗೆ ಹೋಗೋವಂಥ ಟೈಮು. ಒಂದು 5-6 ಡೇಸ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಸ್ಟಾರ್ಟಿಂಗ್ ಏನು ತೋರಿಸಿದೆ ಅಂದರೆ, ನಮಗೆ ಕ್ರಿಸ್ಮಸ್ ವೆಕೇಷನ್ಸ್ ಕೊಟ್ಟಿದ್ದರು, ಆದರೂ ಮಧ್ಯದಲ್ಲಿ ಒಂದು ಎಕ್ಸಾಮ್ ಡ್ಯೂಟಿ ಇತ್ತು, ಅದಕ್ಕೆ ಹೋಗಿದ್ದೆ. ಆಮೇಲೆ ಅಲ್ಲೇ ಒಂದು ಎಕ್ಸಾಮ್ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಸ್ಬೆಂಡು ಮತ್ತು ಅತ್ತೆನೂ ಕರ್ಕೊಂಬಂದೆ. ಈಗ ಒಟ್ಟಿಗೆ ಎಲ್ಲ ವಾಪಸ್ ಹೋಗಬೇಕು. ಇವತ್ತೆಲ್ಲ ನಮ್ಮ ಅಮ್ಮನ ಮನೇಲಿ ಮಟನ್ನು, ಚಿಕನ್ನು ಮತ್ತು ಗೀರೆ, ಕುಷ್ಕ ರೈಸು, ಮೊಟ್ಟೆ, ಇವೆಲ್ಲ ಏನೇನೋ ವೆರೈಟೀಸ್ ಇರುತ್ತಲ್ಲ ಅದನ್ನೆಲ್ಲ ಮಾಡ್ತಾಯಿದ್ರು. ಮುಂದೆ ತೋರಿಸ್ತೀನಿ. ನಾನು ಸ್ವಲ್ಪ ಹೆಲ್ಪೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ, ನನಗೆ ಎಕ್ಸಾಮ್ ಡ್ಯೂಟಿ ಇತ್ತಲ್ವ, ಅಲ್ಲೇ ಫುಡ್ಡೆಲ್ಲ ಅರೇಂಜ್ ಮಾಡಿದರು. ಸೊ ಅದನ್ನೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಇದು ಬಂದು ಸ್ಯಾಟರ್ಡೆ ಕ್ಲಿಪ್ಪಿಂಗ್ಸು, ಆಯಿತಾ. ಬೆಳಗ್ಗೆ ತಿಂಡಿ ತಿಂದಿದ್ದೆ 11 ಗಂಟೆ. ಮತ್ತೆ 1 ಗಂಟೆಗೆ ಊಟ ಅಂದರೆ ತಿನ್ನೋಕ್ಕೆ ಆಗಿಲ್ಲ, ಅರ್ಧಕ್ಕರ್ಧ ಹಾಗೆ ಬಿಟ್ಟಿದ್ದೆ ಆಯಿತು. ಒಂದರಲ್ಲೇ ನಾನು ನನ್ನ ಕೊಲಿಗೆಲ್ಲ ಸ್ವಲ್ಪ ಶೇರ್ ಮಾಡ್ಕೊಂಡು ಹಾಗೆ ಹಿಂಗೆ ಹೆಂಗೋ ದಬ್ಬಿದ್ವಿ. ತಿನ್ನೋಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವ್ಲಾಗಲ್ಲಿ ನಾನು ತುಂಬ ಜನ ಕಮೆಂಟ್ ಮಾಡೋದು, ಕೋಪ ಬಂದರೆ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ಹೇಳಿ, ಪ್ಲೀಸ್ ಹೇಳಿ ಅಂತ. ಆ್ಯಕ್ಚುಲಿ ಇದು ಹೇಳಬೇಕು ಅಂದರೆ, ನನಗೆ ಒಂದು ಕಾಲದಲ್ಲಿ ಎಷ್ಟು ಕೋಪ ಬರ್ತಾಯಿತ್ತು. ಆಮೇಲೆ ಕೋಪ ಬರೋದು ನಾರ್ಮಲ್ ಎಮೋಷನ್. ಕೋಪ ಬರಬೇಕು, ಯಾಕೆಂದರೆ ಮನುಷ್ಯ ಅಂದಮೇಲೆ ಕೋಪ ಬಂದೇ ಬರುತ್ತೆ. ಕೋಪ ಇಲ್ದಂಗೆ ನಾವೇನೋ ಇರ್ತೀವಿ ಮಾಡ್ತೀವಿ ಅಂದರೆ ಅದೆಲ್ಲ ಆಗಲ್ಲ. ಸೊ ಕೋಪ ಬರೋದು ಒಂದು ನಾರ್ಮಲ್ ಎಮೋಷನ್. ಬಟ್ ಕೋಪನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಆ್ಯಂಗರ್ ಮ್ಯಾನೇಜ್ಮೆಂಟ್ ಬರಲ್ಲ ಅಂದರೆ ಅದು ರಿಲೇಷನ್ಶಿಪ್ ಇಶ್ಯೂಸ್ ಆಗುತ್ತೆ. ಮುಂದೆ ನಾವು ಏನೋ ಕೋಪದಲ್ಲಿ ಮಾತಾಡ್ಬಿಡ್ತೀವಿ, ಅದು ಏನೇನೋ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ರಿಗ್ರೆಟ್ ಫೀಲ್ ಮಾಡ್ಕೋತೀವಿ, ಅಯ್ಯೋ ಆ ಥರ ಮಾಡಬಾರ್ದಾಗಿತ್ತು ಅಂತ. ಆ ಸಿಚುವೇಶನ್ಸ್ ನಾವು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡ್ಕೊಂಬಿಟ್ರೆ, ಕೋಪ ಬಂದಾಗ ಹೆಂಗೆ ನಾವು ಕಂಟ್ರೋಲ್ ಮಾಡ್ಕೋಬೋದು, ಅಥವಾ ಏನಕ್ಕೆ ನಮಗೆ ಕೋಪ ಬಂತು, ಅಥವಾ ಕೋಪ ಬಂದಾಗ ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು, ಇದನ್ನೆಲ್ಲ ಸ್ವಲ್ಪ ನಾವು ತಿಳ್ಕೊಂಬಿಟ್ರೆ, ಎಲ್ಲ ಡೈಲಿ ಬೇಸಿಸಲ್ಲೇ ಕೋಪ ಬರುತ್ತಪ್ಪ. ಚಿಕ್ಕ ಪುಟ್ಟಕ್ಕೂ ಕೋಪ ಬರ್ತಾನೆ ಇರುತ್ತೆ. ಒಂಥರ ಸಿಡುಕು ಥರ ಆಗ್ತಾ ಇರುತ್ತೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದಲ್ಲ ಒಂದು ಮೂಮೆಂಟಲ್ಲಿ, ಈಗ ವರ್ಕಿಂಗ್ ಅಲ್ಲ ಆಗ್ಬೋದು, ಮನೇಲಿ ಅದಾಗ್ಬೋದು, ಕೋಪ ಬಂದೇ ಬರುತ್ತೆ. ಇನ್ನು ಮಕ್ಕಳಿದ್ಬಿಟ್ರಂತೂ ಕೋಪ ಬರಲೇಬೇಕು, ಆಯಿತಾ. ಒಂದು 100 ಸತಿ ಬಂದು ಹೋಗಿರುತ್ತೆ. ಬಟ್ ಕೋಪ ಬಂದಾಗ ಪ್ರತಿ ಸರಿನೂ ಜೋರಾಗಿ ಕಿರ್ಚ್ತಾ ಇದ್ದರೆ, ಬೈತಾ ಇದ್ದರೆ, ಮನೆಯಲ್ಲಿರೋ ವಾತಾವರಣ ಏನಾಗಬೇಕು, ಮತ್ತು ಜೊತೆಲಿರೋರ ಮನಸ್ಥಿತಿ ಹೇಗಾಗಬೇಕು, ನಮ್ಮ ಆರೋಗ್ಯ ಏನಾಗಬೇಕು ಅಲ್ವಾ. ಸೊ ಕೋಪ ಬಂದಾಗ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋದನ್ನು ಕಲಿಯೋದು ತುಂಬಾ ಇಂಪಾರ್ಟೆಂಟು. ನಾನು ಹೇಗೆ ಇಷ್ಟು ನೀವು ಹಸನ್ಮುಖಿ ಥರ ನಗ್ತಾ ಇರ್ತೀರಾ ಅಂತ ಹೇಳ್ತಾರಲ್ಲ, ನನಗೂ ಕೋಪ ಬಂದಾಗ ಇದನ್ನು ನಾನು ಫಾಲೋ ಮಾಡ್ತೀನಿ, ಆಯಿತಾ. ನಾನಿವತ್ತು ಆಲ್ಮೋಸ್ಟ್ ಒಂದು 19 ಟಿಪ್ಸ್ನ ಹೇಳ್ತೀನಿ, ಪ್ರಾಕ್ಟಿಕಲ್ ಟಿಪ್ಸು. ಇದನ್ನು ಫಾಲೋ ಮಾಡಿ, ಒಂದಲ್ಲ ಒಂದನ್ನು ಫಾಲೋ ಮಾಡಿ ನೋಡಿ. ನಿಮಗೆ ಕೋಪ ಅನ್ನೋದು ಕಂಟ್ರೋಲ್ ಆಗದೆ ಇದ್ದರೆ ನನಗೆ ಕೇಳಿ, ಆಯಿತಾ. ಕೋಪ ಪ್ಲೀಸ್ ಕಂಟ್ರೋಲ್ ಮಾಡ್ಕೊಳ್ಳಿ. ಬೇರೆಯವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ, ನಮ್ಮ ಮೆಂಟಲ್ ಪೀಸ್ಗೋಸ್ಕರ. ಒಂದು ಸತಿ ನೀವು ಯೋಚನೆ ಮಾಡಿ, ಯಾವಾಗನ ನೀವು ತುಂಬ ಕಿರ್ಚಾಡ್ಬಿಟ್ಟಿದ್ದೀರಾ, ಬೈದಾಡ್ಬಿಟ್ಟಿದ್ದೀರಾ, ಜಗಳ ಆಡಿದ್ದೀರಾ ಅಂದರೆ, ಒಂದು 2 ದಿನ 3 ದಿನ ತಲೆ ಎಷ್ಟು ಡಿಸ್ಟರ್ಬ್ ಆಗೋಗಿರುತ್ತೆ ಅಂದರೆ, ಕೋಪದಲ್ಲಿ ಏನೇನೋ ಮಾತುಗಳು ಬಂದುಬಿಟ್ಟಿರುತ್ತೆ. ಕೆಲವು ಸತಿ ಏನೇನೋ ಮಾತಾಡ್ಬಿಟ್ಟಿರ್ತೀವಿ, ಪದಗಳು ಬಂದಿರುತ್ತೆ, ಅದನ್ನೆಲ್ಲ ವಾಪಸ್ ತೊಗೊಳಕ್ಕಾಗಲ್ಲ. ಅದಕ್ಕೇ ಕೋಪನ ಎಕ್ಸ್ಪ್ರೆಸ್ ಮಾಡೋ ರೀತಿ ಇರುತ್ತೆ, ಕೋಪನ ಕಡಿಮೆ ಮಾಡ್ಕೊಳ್ಳೋ ರೀತಿ ಇರುತ್ತೆ. ಅದ್ರ ಬಗ್ಗೆ ಇವತ್ತು ಮಾತಾಡ್ಕೊತಾ ಹೋಗೋಣ. ಫಸ್ಟು ಕೋಪ ಏನಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಏನೋ ಒಂದು ಮನಸ್ಸಲ್ಲಿ ಹಿಂದೆ ಏನೋ ಆಗಿತ್ತು, ಒಂದು ಸಿಚುವೇಶನ್. ಈಗ ಇಬ್ಬರು ವ್ಯಕ್ತಿ ಇರ್ತಾರೆ, ಎ ವ್ಯಕ್ತಿ, ಬಿ ವ್ಯಕ್ತಿ. ಎ ವ್ಯಕ್ತಿಗೆ ಬಿ ವ್ಯಕ್ತಿ ಮೇಲೆ ಏನು ಕೋಪ ಬಂದಿರುತ್ತೆ, ಹಿಂದೆ ಏನೋ ಬಿ ವ್ಯಕ್ತಿ ಮಾಡಿರ್ತಾರೆ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಒಂದು ಬೆಟ್ಟದಷ್ಟು ಎಮೋಷನ್ಸ್ನ ಅದೇ ಟೈಮಲ್ಲಿ ಎಷ್ಟೊಂದು ಸತಿ ಏನು ಗೊತ್ತಾ, ಆ ಕೋಪನ ಒಂದು ಒಳ್ಳೆ ರೀತಿಲಿ ಎಕ್ಸ್ಪ್ರೆಸ್ ಮಾಡಿಬಿಟ್ರೆ, ಎಕ್ಸ್ಪ್ರೆಸ್ ಅಂದರೆ ಒಳ್ಳೆ ರೀತಿಲಿ ನನಗೆ ಈ ಥರ ಅಸಮಾಧಾನ ಆಗಿದೆ, ಈ ಥರ ಇಷ್ಟ ಆಗ್ತಿಲ್ಲ ಅಂತ ಹೇಳ್ಬಿಟ್ಟಿದ್ರೆ, ಅದು ಒಳ್ಳೆ ಲಾವಾರಸ ಥರ, ವಾಲ್ಕೆನೋ ಥರ ಇರಪ್ಟ್ ಆಗ್ತಿರಲ್ಲ, ಆಯಿತಾ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅದು ಹೆಂಗಾಗೋಗುತ್ತೆ, ಒಂದು ಸತಿ ಬ್ಲಾಸ್ಟ್ ಆಗೋಗುತ್ತೆ. ಸೊ ಪಾಸ್ಟ್ ಎಕ್ಸ್ಪೀರಿಯನ್ಸಿಂದನೂ ಆಗುತ್ತೆ. ನೆಕ್ಸ್ಟು ಪರ್ಸ್ನಲ್ ಇಶ್ಯೂಸು. ಆ ವ್ಯಕ್ತಿ, ಈಗ ಎ ವ್ಯಕ್ತಿ, ಬಿ ವ್ಯಕ್ತಿ ಅಂತ ಹೇಳ್ತೀವಲ್ವ. ಈಗ ಬಿ ವ್ಯಕ್ತಿಯಲ್ಲಿ ಏನೋ ಒಂದು ಇಷ್ಟ ಇರಲ್ಲ, ಮಾತಾಡೋ ರೀತಿ ಇರ್ಬೋದು, ಕೊಂಕು ಮಾತಾಡೋದಿರ್ಬೋದು, ಹಿಂದೆ ಮಾತಾಡೋದಿರ್ಬೋದು, ಏನೋ ಒಂದು ಆ ವ್ಯಕ್ತಿಯಲ್ಲಿ ಇಷ್ಟ ಆಗಿರಲ್ಲ.
ಆಯಿತಾ. ಪರ್ಸ್ನಲ್ ಇಶ್ಯೂಸು, ಈಗ ಇಬ್ಬರು ವ್ಯಕ್ತಿ ಇರ್ತಾರೆ ಅಂದರೆ, ಈಗ ನೋಡಿ ತಾಯಿ ಮಕ್ಕಳಿಗೇನೆ ತಂದೆ ಮಕ್ಕಳಿಗೇನೆ ಎಷ್ಟೊಂದು ಇಷ್ಟ ಆಗಲ್ಲ. ತಂದೆಗೆ ಮಕ್ಕಳಲ್ಲಿ ಇಷ್ಟ ಆಗಲ್ಲ, ಮಕ್ಳಿಗೆ ತಂದೆಯಲ್ಲಿ ಇಷ್ಟ ಆಗಲ್ಲ, ತಂದೆ ತಾಯಿ ಆ ಥರ ಸೇಮು. ಆಮೇಲೆ ಹಸ್ಬೆಂಡ್ ವೈಫಲ್ಲೂ ಅಷ್ಟೇ, ಅತ್ತೆ ಸೊಸೆಲ್ಲೂ ಇಷ್ಟೇ. ಇಬ್ಬರು ವ್ಯಕ್ತಿ ಇರ್ತಾರೆ ಅಂದರೆ ಇಬ್ಬರೂ ಸೇಮ್ ಇರಬೇಕು, ಸಮಾನ ಮನಸ್ಕರಿರಬೇಕು, ಅಂದರೆ ಸೇಮ್ ಆಗಿ ಥಿಂಕ್ ಮಾಡ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ಮೂರ್ಖತನ ನನ್ನ ಪ್ರಕಾರ, ಆಯಿತಾ. ಈಗ ನಮ್ಮ ಅತ್ತೆ ನನ್ನ ಅರ್ಥ ಮಾಡ್ಕೊಳ್ಳಲ್ಲ, ನನ್ನ ಸೊಸೆ ನನ್ನ ಅರ್ಥ ಮಾಡ್ಕೊಳ್ಳಲ್ಲ, ನಮ್ಮ ಅಮ್ಮ ನನ್ನ ಅರ್ಥ, ಆಯಿತಾ. ಅವ್ರವ್ರದ್ದು ಸೇಮ್ ಮೆಂಟಾಲಿಟಿ ಇರಲ್ಲ. ತುಂಬ ರೇರು ಆ ಥರ ಸೇಮ್ ಮೆಂಟಾಲಿಟಿ ಇರೋರು ಸಿಗೋದು, ಆಯಿತಾ. ಮ್ಯಾಚಿಂಗ್ ವೈಸ್ ನೋಡಿದ್ರೆ ಈಗ ಹಸ್ಬೆಂಡ್ ವೈಫ್ ತುಂಬ ಚೆನ್ನಾಗಿ ಏನಕ್ಕೆ ಇರ್ತಾರೆ, ಒಂದು 30 ವರ್ಷ 50 ವರ್ಷ 60 ವರ್ಷ ಜೊತೆಗೆ ಒಂದು ಅನ್ಯೂನ್ಯವಾಗಿ ಏನಕ್ಕೆ ಜೀವನ ಮಾಡ್ತಾರೆ ಅಂದರೆ, ಒಂದು ಕಾಂಪ್ರಮೈಸ್ ಇರುತ್ತೆ, ಒಂದು ಅಡ್ಜಸ್ಟ್ಮೆಂಟ್ ಇರುತ್ತೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದು ಒಂದು ಹಸ್ಬೆಂಡ್ ವೈಫ್ ಅಂತಲೇ ಅಲ್ಲ, ಯಾವುದೇ ಒಂದು ಇಬ್ಬರು ವ್ಯಕ್ತಿಯಲ್ಲಿ ರಿಲೇಷನ್ಶಿಪ್ಪು ಚೆನ್ನಾಗಾಗಬೇಕು ಅಂದರೆ ಕೆಲವು ಕಾಂಪ್ರಮೈಸು, ಕೆಲವು ಅಡ್ಜಸ್ಟ್ಮೆಂಟು, ಕೆಲವು ಅಂಡರ್ಸ್ಟ್ಯಾಂಡಿಂಗು ಇಬ್ಬರಲ್ಲೂ ಇರಬೇಕು. ಒಬ್ಬರೇ ಅಡ್ಜಸ್ಟ್ ಮಾಡ್ಕೋತೀವಿ, ಒಬ್ಬರೇ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ ಅಂದರೆ ಆ ಲೈಫ್ನ ಲಾಂಗ್ ಟರ್ಮಲ್ಲಿ ಆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋದು ಆ್ಯಕ್ಚುಲಿ ತುಂಬ ಕಷ್ಟ. ಅವರು ಯಾರು ಕಾಂಪ್ರಮೈಸ್ ಆಗ್ತಾ ಇರ್ತಾರಲ್ಲ, ಒಂದು ಸ್ಟೇಜಲ್ಲಿ ಫ್ರಸ್ಟ್ರೇಷನ್ ಆಗೋಗುತ್ತೆ, ಅದು ಬ್ಲಾಸ್ಟ್ ಔಟ್ ಆಗಿಬಿಡುತ್ತೆ. ಸೊ ಅದಕ್ಕೇ ಯಾವಾಗಲೂ ಅಷ್ಟು ಪರ್ಸ್ನಲ್ ಇಶ್ಯೂಸ್ನ ಏನಾದರೂ ಇದ್ದರೂ ಕುತ್ಕೊಂಡು ಸಾಲ್ವ್ ಮಾಡಿಕೊಂಡು, ಕೆಲವು ಹೇಳಿದ್ನಲ್ಲ ಈ ಮೂರಲ್ಲಿ ಯಾವುದನ್ನ ಮಾಡ್ಕೊಳ್ಳೋದು, ಕಾಂಪ್ರಮೈಸ್, ಅಡ್ಜಸ್ಟ್ಮೆಂಟ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಂಥದ್ದು. ನೆಕ್ಸ್ಟು ಅವ್ರ ಫೀಲಿಂಗ್ಸ್ನ ಅವರು ಅರ್ಥ ಮಾಡ್ಕೋತಾ ಇಲ್ಲ ಅಂದಾಗ ಕೋಪ ಬರುತ್ತೆ, ಆಯಿತಾ. ಈಗ ಯಾರನ್ನ ಒಂದು ವ್ಯಕ್ತಿ ನನ್ನ ಫೀಲಿಂಗ್ಸ್ ಏನು ಅಂತಲೇ ಅರ್ಥ ಆಗ್ತಿಲ್ಲ, ಒಂಥರ ಕೀಳಾಗಿ ಮಾತಾಡ್ತಾನೆ, ಏನು ಸಣ್ಣ ಪುಟ್ಟದಕ್ಕೆ ಅಳ್ತೀಯ, ಓವರಾಗಿ ರಿಯಾಕ್ಟ್ ಮಾಡ್ತೀಯ, ನಿನ್ಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ, ಈ ಥರ ಕುಗ್ಸಿ ಚುಚ್ಚಿ ಮಾತಾಡ್ತಾ ಇದ್ದರೆ ಕೋಪ ಬರುತ್ತೆ, ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ದೇ ಇರುವಾಗ. ನೆಕ್ಸ್ಟು ಯಾವ್ದಾನ ಸಿಚುವೇಷನಿಂದ ಅಥವಾ ಯಾವ್ದಾನ ವ್ಯಕ್ತಿಯಿಂದ ನಮಗೆ ಫ್ರಸ್ಟ್ರೇಷನ್ ಅನ್ನೋದು ತುಂಬ ಜಾಸ್ತಿ ಆಗಿಬಿಡುತ್ತೆ, ಆಯಿತಾ. ಇದೆಂದ ಸಿಚುವೇಷನ್ಸು ಎಷ್ಟು ಸತಿ ನಾನು ಫೇಸ್ ಮಾಡಬೇಕು, ಇವ್ರು ಏನಕ್ಕೆ ನನಗೆ ಅರ್ಥ ಮಾಡ್ಕೋತಿಲ್ಲ ಅಂತ ಫ್ರಸ್ಟ್ರೇಷನಿಂದನೂ ಕೋಪ ಬರುತ್ತೆ. ನೆಕ್ಸ್ಟು ಕೆಲವು ಸತಿ ಕೋಪ ಬರೋದು ನಮಗೆ ಆ ಜಾಗದಲ್ಲಿ ಒಂದು ರೆಸ್ಪೆಕ್ಟ್ ಸಿಗ್ತಿಲ್ಲ, ಮರ್ಯಾದೆ ಸಿಗ್ತಾ ಇಲ್ಲ ಅಂದರೆ ಆಬ್ವಿಯಸ್ಲಿ ಕೋಪ ಬಂದೇ ಬರುತ್ತೆ, ಆಯಿತಾ. ಇದೆಲ್ಲ ನಾನು ರೀಸನ್ ಹೇಳ್ತಾ ಇರೋದು. ನಮ್ಮ ಮಾತಿಗೆ ಬೆಲೆ ಇಲ್ಲ ಅಲ್ಲಿ, ಕೋಪ ಬಂದೇ ಬರುತ್ತೆ. ಮತ್ತು ನನ್ನ ಫೀಲಿಂಗ್ಸ್ ಏನೇ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ಕೆಲವು ಸತಿ ನೋಡಿದ್ದೀರಾ, ಅಪ್ಪನಿಗೆ ಹೆಂಗೆ ಕೋಪ ಇರುತ್ತೋ ಮಗನಿಗೂ ಅಷ್ಟೇ ಕೋಪ ಬರುತ್ತೆ, ಆಯಿತಾ. ಅಪ್ಪನಿಗೆ ಹೆಂಗೆ ಕೋಪ ಇರುತ್ತೋ ಮಕ್ಳಿಗೆ ಹಾಗೆ ಕೋಪ ಇರುತ್ತೆ. ಇದೊಂಥರ ಜೆನೆಟಿಕ್ ರೀಸನ್ಸೂ ಅನ್ಬೋದು. ಕೆಲವು ಆರ್ಟಿಕಲ್ಸ್ ಹೇಳುತ್ತೆ ಹೌದು ಜೆನೆಟಿಕಲಿನೂ ಕೋಪ ಹಾಗೆ ಬಂದ್ಬಿಟ್ಟಿರುತ್ತೆ ಅಂತ, ಅದು ಪಾರಂಪರಿಕ ಕೋಪ ಅದು. ಸೊ ಕಂಟ್ರೋಲ್ ಮಾಡ್ಕೋಬೋದು, ನನ್ನ ತಂದೆಗಿದೆ, ನನ್ನ ತಾತನಿಗಿದೆ, ನನಗೂ ಇರಲೇಬೇಕು ಅಂತ ಏನಿಲ್ಲ, ಕಂಟ್ರೋಲ್ ಮಾಡ್ಕೋಬೋದು ಅದನ್ನು. ನೆಕ್ಸ್ಟು ಸೋಷಿಯೋ ಕಲ್ಚರ್ ಪ್ರೆಷರ್ ಅಂತ ಹೇಳ್ತೀವಿ, ಅಂದರೆ ಒಂದು ಸೊಸೈಟಿ ಒಂದು ಹೆಣ್ಣು ಹೀಗೇ ಇರಬೇಕು, ಒಂದು ಗಂಡಸು ಹೀಗೇ ಇರಬೇಕು, ಹೀಗೆ ನಡ್ಕೋಬೇಕು ಅಂದರೆ ಆ ಥರ ಒಂದು ಚೌಕಟ್ಟು ಹಾಕ್ಬಿಡುತ್ತೆ. ಅದನ್ನು ಸ್ಟೀರಿಯೋ ಟೈಪ್ ಅಂತ ಹೇಳಿರ್ತೀವಿ, ಹೀಗೆ ನಡ್ಕೋಬೇಕು ಅಂತ ಹೇಳಿರ್ತಾರೆ, ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ಹುಷಾರಿಲ್ಲದೆ ಇರೋ ಎದ್ದು ಕತ್ತೆ ಥರ ಮಾಡ್ತಾ ಇರಬೇಕು ಹೆಂಗಸು. ಆಮೇಲೆ ಗಂಡಸು ಏನೋ ಒಂದು ಜಾಬ್ ಕಳ್ಕೊಂಡಿರ್ತಾರೆ, ಏನೋ ಒಂದು ಫ್ರಸ್ಟ್ರೇಷನ್ ಇರ್ತಾರೆ, ಆದರೂ ಚುಚ್ಚಿ ಮಾತಾಡೋದು, ದುಡಿತಾ ಇಲ್ಲ ಗಂಡಸು, ಮನೇಲಿ ಬಿದ್ದಿದ್ದಾನೆ, ಇದ್ದಾನೆ, ಹೆಂಡತಿ ಕೈಯಲ್ಲಿ ದುಡ್ಸ್ಕೊಂಡು ತಿಂತಾರೆ, ಇಂಥದ್ದೆಲ್ಲ ಒಂದು ಸೋಷಿಯೋ ಕಲ್ಚರಲ್ ಸ್ಟೀರಿಯೋ ಟೈಪು, ಏನೋ ಒಂದು ಫ್ರಸ್ಟ್ರೇಷನ್ ಥರ ಮಾಡುವಂಥದ್ದು. ಆಮೇಲೆ ಒಂದು ಚಿಕ್ಕ ಪುಟ್ಟ ವಿಷಯನೇ ಏನಾದರೂ ಮಕ್ಕಳಾಗಿಲ್ಲ ಅಂದರೆ ಚುಚ್ಚಿ ಮಾತಾಡುವಂಥದ್ದು, ಅದನ್ನೇ ಒಂದು ದೊಡ್ಡ ಹೈಲೈಟಾಗಿ ಮಾಡುವಂಥದ್ದು. ಸೊ ಈ ರೀತಿ ಮಾಡಿದಾಗ ಒಂದು ಸೋಷಿಯೋ ಕಲ್ಚರಲ್ ಆಸ್ಪೆಕ್ಟ್ಸ್ ಅಥವಾ ಪ್ರೆಷರ್, ನಮ್ಮ ಸೊಸೈಟಿ ಬಿಲ್ಡ್ ಮಾಡಿರುವಂಥ ಪ್ರೆಷರಿಂದನೂ ಒಂದು ಕೋಪ, ಫ್ರಸ್ಟ್ರೇಷನ್ ಅನ್ನೋದು ಬರುತ್ತೆ. ನೆಕ್ಸ್ಟು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ನೋಡಿದ್ದೀರಾ, ಮನೆಯ ವಾತಾವರಣ ಹೆಂಗಿರುತ್ತೆ, ಮಕ್ಕಳು ಆ ಥರ ಬಿಹೇವ್ ಮಾಡ್ತಾರೆ. ಯಾವುದನ್ನ ಮನೆಯಲ್ಲಿ ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು, ನಮ್ಮ ಡಿಸ್ಅಗ್ರಿಮೆಂಟ್ಸ್ ಅಂದರೆ ನನಗೆ ಏನಾನ ಇಷ್ಟ ಆಗಿಲ್ಲ ಅಂದರೆ ಅದೊಂದು ಹೇಳೋ ರೀತಿ ಇರುತ್ತೆ, ಕೋಪದಿಂದನೇ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಏನಿಲ್ಲ. ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೆಂಗಿರುತ್ತೆ, ನಾವು ಹೆಂಗಿರ್ತೀವಿ ನಮ್ಮ ಮಕ್ಕಳು ಹಾಗೆ ಬಿಹೇವ್ ಮಾಡ್ತಾರೆ, ನಮ್ಮ ತಂದೆ ತಾಯಂದ್ರೆ ಹೆಂಗಿರ್ತಾರೆ ನಾವು ಹಾಗೆ ಇರ್ತೀವಿ, ಆಯಿತಾ. ಅದು ಗೊತ್ತಿಲ್ದಂಗೆ ಸ್ವಲ್ಪ ಗುಣಗಳು ಅದು ಬಂದ್ಬಿಟ್ಟಿರುತ್ತೆ, ಬೆಳೀತಾ ತಿತ್ಕೋಬೋದು, ಬಟ್ ಬಂದಿರೋದಂತೂ ಸತ್ಯ, ಅದನ್ನು ತಿತ್ಕೊಳ್ಳೋ ಪ್ರಯತ್ನ ಅಂತೂ ಮಾಡಬೇಕು. ನೆಕ್ಸ್ಟ್ ಪಾಸ್ಟ್ ಎಕ್ಸ್ಪೀರಿಯನ್ಸಲ್ಲಿ ಯಾವುದೋ ವ್ಯಕ್ತಿಯಿಂದ ನಾವು ಏನೋ ಒಂದು ಅಂದರೆ ಬೆಲೆ ಕೊಡದೇ ಇರೋವಂಥದ್ದು, ಒಂದು ರೀತಿ ಹೀಯಾಳಿಸಿ ಮಾತಾಡುವಂಥದ್ದು, ಬುಲ್ಲಿಯಿಂಗ್ ಅಂತ ಹೇಳ್ತೀವಿ. ಆ ರೀತಿ ಪಾಸ್ಟಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದರೆ ಪ್ರೆಸೆಂಟಲ್ಲಿ ಅದಕ್ಕೆ ಒಂದು 10% ರಿಯಾಕ್ಟ್ ಮಾಡೋ ಬದಲು 100% ರಿಯಾಕ್ಟ್ ಮಾಡಿರ್ತೀವಿ. ಆ ರೀತಿ ಇದೆಲ್ಲ ರೀಸನ್ಸು ಕೋಪ ಬರೋಕ್ಕೆ, ಆಯಿತಾ. ಒಂದಲ್ಲ ಒಂದು ರೀಸನ್, ಸುಮ್ಮನೆ ಯಾರೂ ಕೋಪ ಮಾಡ್ಕೊಳ್ಳಲ್ಲ, ಆಯಿತಾ. ಸುಮ್ಮನೆ ಏನೋ ಒಂದು ಕೋಪ ಮಾಡಿಕೊಂಡು ಇದು ಮಾಡಿ ಯಾರಿಗೂ ಇಷ್ಟನೂ ಆಗಲ್ಲ. ಎಲ್ಲರಿಗೂ ಖುಷಿಯಾಗಿ ನೆಮ್ಮದಿಯಾಗಿ ಒಂದು ಒಳ್ಳೆ ವಾತಾವರಣ ಇರಬೇಕು ಅಂತಲೇ ಇಷ್ಟ ಆಗುತ್ತೆ. ಬಟ್ ಯಾವಾಗಿಂದ ಸಿಚುವೇಶನ್ಸ್ ಬರುತ್ತೆ, ನಾವು
ಮನುಷ್ಯರು ಅಂದಮೇಲೆ ಎಮೋಷನ್ಸ್ ಅನ್ನೋದು ಇರುತ್ತೆ. ಎಮೋಷನ್ಸಲ್ಲಿ ಒಂದು ಎಮೋಷನ್ಸ್ ಕೋಪ ಅನ್ನೋದು ಬಂದೇ ಬರುತ್ತೆ. ಆಯಿತಾ, ಇದಿಷ್ಟು ರೀಸನ್ಗಳು. ಇದನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂದರೆ, ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ ನಿಮಗೆ ಯಾವುದರಿಂದ ಕೋಪ ಬರ್ತಾ ಇದೆ. ಆಯಿತಾ, ನಿಮಗೆ ಆ ವ್ಯಕ್ತಿ ಇಷ್ಟ ಇಲ್ವಾ, ಸಿಚುವೇಶನ್ಸ್ ಇಷ್ಟ ಇಲ್ವಾ, ಅಥವಾ ಅವ್ರು ನಿಮಗೆ ಮರ್ಯಾದೆ ಕೊಡ್ತಿಲ್ವಾ, ನಿಮ್ಮ ಮಾತುಗಳಿಗೆ ಬೆಲೆ ಕೊಡ್ತಿಲ್ವಾ, ಅಥವಾ ಏನೋ ಒಂದು ಕೊಂಕು ಮಾತಾಡ್ತಾರ, ಚುಚ್ಚಿ ಮಾತಾಡ್ತಾರ, ಅದನ್ನು ಐಡೆಂಟಿಫೈ ಮಾಡಿಕೊಂಡ್ರೆ, ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿಕೊಂಡ್ರೆ ಅದಕ್ಕೆ ಸಲ್ಯೂಷನ್ ಹುಡ್ಕೋದು ಆ್ಯಕ್ಚುಲಿ ಈಸಿ. ಆಯಿತಾ, ಯಾರೋ ಒಂದು ವ್ಯಕ್ತಿ ನಿಮಗೆ ಏನೋ ಚುಚ್ಚಿ ಮಾತಾಡ್ತಿದ್ದಾರೆ ಅಂದರೆ ಮಾತಾಡಿ ನೋಡಿ. ಆಯಿತಾ, ಅವ್ರ ಜೊತೆ ಮಾತಾಡಿ ನಿಧಾನಕ್ಕೆ ನೋಡಿ, ಈ ಥರ ಚುಚ್ಚು ಮಾತಾಡೋದು ಸರಿ ಹೋಗಲ್ಲ ಅಂತ ಒಳ್ಳೆ ರೀತಿಲಿ ಹೇಳಿ ನೋಡಿ. ಯಾಕೆಂದರೆ ಒಂದು ನೆನ್ಪಿಟ್ಕೊಳ್ಳಿ, ಯಾರೋ ಒಬ್ಬರು ಕಿರ್ಚ್ತಾ ಇದ್ದಾರೆ, ಯಾರೋ ಒಬ್ಬರು ಚುಚ್ಚಿ ಮಾತಾಡ್ತಿದ್ದಾರೆ ಅಂದರೆ ಅದೇ ಥರ ನಾವು ಮಾಡಬೇಕು ಅಂತ ಏನಿಲ್ಲ. ನಾವು ಅದೇ ಥರ ಮಾಡಿದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರಲ್ಲ. ಬೀದಿಲಿ ಹೋಗೋ ಏನೋ ನಾಯಿ ಬೊಗಳ್ತಾ ಇರುತ್ತೆ ಅಂದರೆ ಅದ್ರ ಪಾಡಿಗೆ ನಾವು ಬಿಟ್ಬಿಡ್ತೀವಿ, ಅಯ್ಯೋ ಬೊಗಳ್ತಾ ಇದೆಯಲ್ಲ ಅಂತ ನಾವು ಏನೋ ಮಾಡೋಕ್ಕೆ ಹೋದರೆ ಅದಕ್ಕೂ ನಮಗೂ ವ್ಯತ್ಯಾಸ ಇರಲ್ಲ. ಆಯಿತಾ, ಸೊ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ ಹೇಳ್ತಾರಲ್ವ. ಸೊ ನಿಮ್ಮ ಮನಸ್ಥಿತಿ ಹೆಂಗೆ, ನಿಮ್ಮ ಪರ್ಸ್ನಾಲಿಟಿ ಹೆಂಗೆ ರೀ, ಕರೆಕ್ಟ್ ಅಲ್ವಾ, ನಿಮ್ಮ ಆ್ಯಟಿಟ್ಯೂಡ್ ಹೆಂಗೆ, ನೀವು ಹೆಂಗೆ ಮೇಂಟೈನ್ ಮಾಡ್ಕೋಬೇಕು. ಅವ್ರು ಏನೋ ಕಿರುಚ್ತಾ ಇರ್ತಾರೆ ಅಂದರೆ ನೀವು ಕಿರುಚ್ತಾ ಇದ್ರೆ ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ. ನೀವು ಹೆಂಗೆ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೋಬೇಕು ಅದು ನಿಮ್ಮ ಕೈಯಲ್ಲಿರುತ್ತೆ. ಅವ್ರು ಟ್ರಿಗರ್ ಮಾಡ್ತಾರೆ, ಅವ್ರು ಕೋಪ ಬರೋಂಗೆ ಟ್ರಿಗರ್ ಮಾಡ್ತಾರೆ, ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನೀವು ಒಳ್ಳೆ ರೀತಿಲಿ ಹ್ಯಾಂಡ್ಲ್ ಮಾಡ್ಕೊಳ್ಳೋದು ನಿಮ್ಮ ಕೈಲಿರುತ್ತೆ ಅಲ್ವಾ. ಅವ್ರು ಕಿರ್ಚೋದು, ಅವರು ಹೆಂಗೆ ಬಿಹೇವ್ ಮಾಡೋದು ನಮ್ಮ ಕೈಲಿರಲ್ಲ. ಸೊ ನಮ್ಮ ಕೈಲಿರೋದನ್ನು ನಾವು ಅದನ್ನು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡ್ಕೋಬೇಕು. ನಮ್ಮ ಮೈಂಡ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಆಯಿತಾ, ಎಕ್ಸ್ಪ್ರೆಸ್ ಮಾಡಿ, ಎಲ್ಲದಕ್ಕೂ ಬಾಯಿ ಮುಚ್ಕೊಂಡಿರಿ, ಎಲ್ಲದಕ್ಕೂ ಕಾಂಪ್ರಮೈಸ್ ಆಗಿ ಅಂತ ಯಾರೂ ಹೇಳಲ್ಲ. ಆ ಥರ ಇದ್ದರೆ ಲಾಂಗ್ ಟರ್ಮಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಎಕ್ಸ್ಪ್ರೆಸ್ ಮಾಡಿ, ಬಟ್ ಕೋಪದಿಂದ ಅಲ್ಲ, ಒಳ್ಳೆ ರೀತಿಯಲ್ಲಿ, ಒಳ್ಳೆ ಮಾತಲ್ಲಿ, ಒಳ್ಳೆ ಪದಗಳನ್ನ ಯೂಸ್ ಮಾಡಿಕೊಂಡು. ನೆಕ್ಸ್ಟು ರಿಲ್ಯಾಕ್ಸೇಷನ್ ಟೆಕ್ನಿಕ್ನ ಯೂಸ್ ಮಾಡ್ಕೋಬೇಕು. ಈಗ ನಾನು ಎಲ್ಲನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾಕೆಂದರೆ ಡೈಲಿ ಬೇಸಿಸಲ್ಲಿ ಏನೋ ಒಂದು ಕೋಪ ಬಂತು ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ಸಿಚುವೇಶನ್ಸ್ ಬಂತು, ಏನೋ ಒಂದು ಜಗಳ ಆಗ್ತಾಯಿದೆ ಅಂತ ತಿಳ್ಕೊಳ್ಳಿ. ಆ ಸಿಚುವೇಶನ್ಸಲ್ಲಿ ನಿಮಗೆ ತುಂಬ ಕೋಪ, ಎಲ್ಲರೂ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ತುಂಬ ಕೋಪ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಆ ಟೈಮಲ್ಲಿ ಯೂಶಲಿ ನೀವು ಕೋಪದಲ್ಲಿ ಮಾತಾಡಿದ್ರೆ ಏನೋ ಒಂದು ಮಾತಾಡ್ಬಿಡ್ತೀವಿ. ಆಯಿತಾ, ಆ ಜಾಗನ ಫಸ್ಟು ಖಾಲಿ ಮಾಡಿ. ಆಯಿತಾ, ಏನಾದರೂ ಅಂದರೆ ಅಲ್ಲಿ ನೀವು ರಿಯಾಕ್ಟ್ ಮಾಡ್ಕೋಬೇಕು ಅಂದರೆ ಒಂದು 10 ಸೆಕೆಂಡ್ ಟೈಮ್ ಕೊಡಿ. ಆಯಿತು, ನಾನು ಯೂಶಲಿ ಹಾಗೆ ಮಾಡೋದು. ನನಗೇನಾದರೂ ಇಷ್ಟ ಆಗಿಲ್ಲ, ನನ್ನ ಮಗಳ ಜೊತೆನೇ ಎಕ್ಸಾಂಪಲ್ ತೊಗೋತೀನಿ. ಆಯಿತಾ, ಅವಳದ್ದು ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಅವಳೂ ಅಷ್ಟೇ, ಏನೋ ವಾಟ್ಸಕ್ಕೆ ಬರಲ್ಲ, ಸರಿ ಆಯಿತು ಒಂದು 10 ನಿಮಿಷ ಸುಮ್ಮನೆ ಇದ್ಬಿಡು, ಆಮೇಲೆ ಮಾತಾಡೋಣ ಅಂತೀವಿ. ಆ 10 ನಿಮಿಷದಲ್ಲಿ ನಾವು ಎಷ್ಟೋ ಕಾಮ್ ಡೌನ್ ಹಾಕಿರ್ತೀವಿ. ಮನೇಲೂ ಅಷ್ಟೇ, ಆಯಿತು ಒಂದು 10 ನಿಮಿಷ ಆಮೇಲೆ ಮಾತಾಡೋಣ, 10 ನಿಮಿಷ ಆಮೇಲೆ ಮಾತಾಡೋಣ. ಆ 10 ನಿಮಿಷ ಹೆಂಗಾಗೋಗುತ್ತೆ ಅಂದರೆ ನಮ್ಮ ಕೋಪ ಆ್ಯಕ್ಚುಲಿ ಕಮ್ ಡೌನ್ ಆಗಿರುತ್ತೆ. ಇವರು ಹಸ್ಬೆಂಡ್ ವೈಫೂ ಅಷ್ಟೇ, ಏನಾದರೂ ಒಂದು ಡಿಸ್ಅಗ್ರಿಮೆಂಟ್, ಏನೋ ಒಂದು ಒಪ್ಪಂದ ಆಗ್ತಾ ಇರಲ್ಲ, ಇವರೊಂದು ಹೇಳ್ತಾರೆ, ಅವರೊಂದು ಹೇಳ್ತಾರೆ. ಸರಿ ಆಯಿತು, ನೀನು ಥಿಂಕ್ ಮಾಡು, ನಾನು ಥಿಂಕ್ ಮಾಡ್ತೀನಿ, 10 ನಿಮಿಷ, ಒಂದು 15 ನಿಮಿಷ, ಒಂದು ಅರ್ಧ ದಿನ ಆದಮೇಲೆ ಮಾತಾಡೋಣ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಅವ್ರ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡ್ಬೋದು, ಅವ್ರು ನಮ್ಮ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡ್ಬೋದು. ಆ ರೀತಿ ಏನೋ ಒಂದು ಫೈನಲಿ ಜಗಳನೇ ಸೊಲ್ಯೂಷನ್ ಅಲ್ಲ, ಫೈನಲಿ ಕೋಪ ಮಾಡ್ಕೊಂಡು ಕಿರ್ಚೋದೇ ಸೊಲ್ಯೂಷನ್ ಅಲ್ಲ ಅಲ್ವಾ. ಸೊ ಅದಕ್ಕೇನು ಪಾಸಿಬಲ್ ಸೊಲ್ಯೂಷನ್ಸ್ ಇದೆ ಅದನ್ನು ನೋಡ್ಕೋಬೇಕು ಹೊರತು ಬರೀ ಜಗಳಕ್ಕೆ ಹೋಗಬೇಕು ಅಂದರೆ ಯಾರಿಗೆ ಬರಲ್ಲ ಜಗಳ ಮಾಡೋಕ್ಕೆ, ಎಷ್ಟೋ ಜನಕ್ಕೆ ಬರುತ್ತೆ ಜಗಳ ಮಾಡೋಕ್ಕೆ. ಪಟ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೋದು, ಅದರಲ್ಲಿ ಏನು ಸತ್ವ ಇಲ್ಲ. ಆ್ಯಕ್ಚುಲಿ ನಾವು ಓದಲೇಬೇಕು ಅಂತ ಏನಿಲ್ಲ, ಓದಿದ್ರೆ ಆ್ಯಕ್ಚುಲಿ ಓದ್ತಾ ಕೆಲವ್ರಿಗೆ ಒಂದು ಒಳ್ಳೆ ಸಂಸ್ಕೃತಿ ಬರುತ್ತೆ. ಓದಲೇಬೇಕು ಅಂತಿಲ್ಲ, ಓದಿಲ್ಲ ಅಂದರೂ ಕೆಲವ್ರು ಎಷ್ಟು ಸುಸಂಸ್ಕೃತರಾಗಿರ್ತಾರೆ ಅಂದರೆ ಅವ್ರು ಮಾತಾಡ್ತಾ ಇದ್ದರೆ ಹೌದಪ್ಪ, ಒಂದು ತೂಕ ಇರುತ್ತೆ, ಒಂದು ಬೆಲೆ ಇರುತ್ತೆ, ಪ್ರತಿಯೊಂದು ಮಾತಲ್ಲೂ ಒಂದು ವ್ಯಾಲ್ಯೂ ಅಂತ ಇರುತ್ತೆ. ಸೊ ಆ ರೀತಿ ನೀವು ಮಾತಾಡಿದ್ರೆ ಆ ಥರ ಬಿಲ್ಡ್ ಮಾಡ್ಕೋಬೇಕು. ಆಯಿತಾ, ಏನೋ ಒಂದು ಲೂಸ್ ಸ್ಟಾಕ್ ಅಂತ ಹೇಳ್ಬಿಡ್ತೀವಿ, ಅವಳು ಅಯ್ಯೋ ಏನೋ ಒಂದು ಬಾಯಿಗೆ ಬಂದಿದ್ದು ಹೇಳ್ತಾಳೆ, ಅವಳ ಮಾತಿಗೆ ಏನು ಬೆಲೆ ಕೊಡೋದು ಅನ್ನೋ ಲೆವೆಲ್ಗೆ ಆಗಿಬಿಡುತ್ತೆ. ಸೊ ಆ ರೀತಿ ನಾವು ಮಾಡ್ಕೊಳ್ಬಾರ್ದು ನಮ್ಮ ಇದನ್ನು. ನೆಕ್ಸ್ಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂದರೆ ಮೆಡಿಟೇಷನ್ ಮಾಡ್ಕೋಬೋದು. ಆಯಿತಾ, ನಿಮಗೆ ಮೆಡಿಟೇಷನ್ ಅನ್ನೋದು ಒಂದು ಸತಿ ಸ್ಟಾರ್ಟ್ ಮಾಡಿ. ಮೆಡಿಟೇಷನ್ ಅಂದರೆ ಗಂಟೆಗಟ್ಟಲೆ ಕುತ್ಕೊಂಡು ಓಂ ಅಂದ್ಕೊಂಡೆ ಹೇಳಬೇಕು ಅಂತ ಏನಿಲ್ಲ. ಸುಮ್ಮನೆ ಒಬ್ಬರೇ ಕೂತ್ಕೊಂಡಾಗ ಒಂದು 5 ನಿಮಿಷ, 6 ನಿಮಿಷ, 10 ನಿಮಿಷ ನಿಮ್ಮ ಬ್ರೀತಿಂಗ್ ಮೇಲೆ ಕಂಟ್ರೋಲ್ ನೋಡ್ಕೊಳ್ಳಿ. ಆಯಿತಾ, ಸುಮ್ಮನೆ ಜಗಳ ಆದಾಗೆ ಅಂತೆಲ್ಲ ಹೇಳ್ತಾ ಇರೋದು, ಇದು ಬೇರೆ ಟೈಮಲ್ಲೂ ಡೈಲಿ ಬೇಸಿಸಲ್ಲೂ ನೀವು ಮೆಡಿಟೇಷನ್, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಯೋಗ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಯಾವಾಗ ನಿಮಗೆ ಕೋಪ ಬರುತ್ತೆ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲಲ್ಲಿರುತ್ತೆ. ಈಗ ನಾನು ಉಸಿರಾಡ್ಬೇಕಾದ್ರೆ ಇನ್ಹಲೇಷನ್, ಎಕ್ಸಲೇಷನ್ ಅಂತ ಹೇಳ್ತೀವಿ. ಅಂದರೆ ಉಸಿರು ತೊಗೊಳ್ಳೋದು, ಉಸಿರನ್ನ ಹೊರಗಡೆ ಬಿಡಬೇಕಾದ್ರೆ ನಾವು ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದರೆ ಮೈಂಡ್ ಗೊತ್ತಿಲ್ದಂಗೆ ನಮ್ಮ ಕಂಟ್ರೋಲಿಗೆ ಬಂದಿರುತ್ತೆ ಅದು. ಆಯಿತಾ, ಎಲ್ಲೆಲ್ಲೋ ಹೋಗಲ್ಲ, 108 ಯೋಚನೆಗಳು ಬರ್ತಾ ಇರುತ್ತೆ ಅದೇ ಟೈಮಲ್ಲಿ. ಬಟ್ ಯಾವಾಗ ನಾವು ಡೈಲಿ ಬೇಸಿಸಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀವಿ ಆಗ ಮೈಂಡ್ ನಮ್ಮ ಕಂಟ್ರೋಲಿಗೆ ಬಂದಿರುತ್ತೆ.
ಯಾವಾಗ ನಮಗೆ ಕೋಪ ಬಂದಿರೋ ಸಿಚುವೇಶನ್ಸ್ ಬರುತ್ತೋ ಆಗ ಏನು ಮಾಡ್ತೀವಿ ಅಂದರೆ ನಮ್ಮ ಮೈಂಡ್ ಕಂಟ್ರೋಲಲ್ಲಿ ನಾವು ತೊಗೊಳ್ಳೋ ಎಲ್ಲ ಚಾನ್ಸಸ್ ಇರುತ್ತೆ. ಇಲ್ಲ ರಿಯಾಕ್ಟ್ ಮಾಡಬಾರ್ದು ಅಂದರೆ ರಿಯಾಕ್ಟ್ ಮಾಡಲ್ಲ ನಮ್ಮ ಬ್ರೈನು. ಇಲ್ಲ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ ರಿಯಾಕ್ಟ್ ಮಾಡುತ್ತೆ, ಬಾಯಿಗೆ ಬಂದಂಗೆ ಹೇಳ್ತಾ ಇರುತ್ತೆ. ಸೊ ಅದೇ ರೀತಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ನ ಡೈಲಿ ಬೇಸಿಸಲ್ಲಿ ಫಾಲೋ ಮಾಡ್ತಾ ಇದ್ದರೆ ನಮಗೆ ಯಾವಾಗ ನಮ್ಮ ಮೈಂಡ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಆವಾಗ ಮೈಂಡ್ ಕಂಟ್ರೋಲಲ್ಲಿ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಬ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ, ಇನ್ನೇನು ನಾನು ಕೋಪ ಮಾಡ್ಕೋಬೇಕು, ಇನ್ನೇನು ಜಗಳ ಮಾಡ್ಕೋಬೇಕು, ಸಣ್ಣ ಪುಟ್ಟದ ಈಗೇನೋ ಒಂದು ಹೇಳಿರ್ತೀರ ಮಕ್ಕಳಿಗೇನೆ, ಹಸ್ಬೆಂಡ್ಗೇನು ಹೇಳಿರ್ತೀರ, ಅಥವಾ ಮನೆ ಕ್ಲೀನ್ ಮಾಡಿರ್ತೀರ, ಗಲೀಜು ಮಾಡ್ಕೊಂಡಿರ್ತಾರೆ. ಗಲೀಜು ಮಾಡಿದಾರ, ಒಂದು 10 ನಿಮಿಷ ಅಥವಾ 5 ನಿಮಿಷ ಒಂದು ಸೆಕೆಂಡ್ ಕಾಮ್ ಡೌನ್ ಹಾಕಿ, ಆಯಿತಾ. ಇದಕ್ಕೆ ನಾನು ಹೆಂಗೆ ರಿಯಾಕ್ಟ್ ಮಾಡ್ಕೋಬೋದು? ಬೇಕಾ ಈಗ ಕಿರ್ಚೋದು ಬೇಕಾ ಜೋರಾಗಿ ಮಕ್ಕಳ ಹೆಸರು ಈಗ ನೋಡಿ, ನನ್ನ ಮಗಳ ಹೆಸರು ನಾನೇ ಅಂತ ಕಿರ್ಚೋಬೋದು. ನಾನಿ ನೋಡು ಹಿಂಗೆ ಮಾಡಿದ್ಯಾ, ನೋಡು ನೀನೇ ನೋಡು, ಈ ಥರ ಅನ್ನೋ ಬದಲು ನೋಡು ನೀನು ಹಿಂಗೆ ಮಾಡಿದ್ಯಾ ಹಂಗೆ ಮಾಡಿದ್ಯಾ ಅಂತ ಬೈಯೋಬೋದು. ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ನಾವು ಹೆಂಗೆ ರಿಯಾಕ್ಟ್ ಮಾಡೋದು. ಹಿಂಗೆ ಮಾಡಿದ್ಯಾ, ನಾನು ಮಾಡಿದ್ದೀನಿ, ನನಗೆ ಬೇಜಾರಾಗಲ್ವ, ನೀನೇ ಯೋಚನೆ ಮಾಡು. ಈ ರೀತಿ ಅಂದರೆ ಕೆಲವ್ರು ಎಲ್ಲ ನಮ್ಮ ಲೈಫಲ್ಲಿ ಇರೋರೆಲ್ಲ ನಮ್ಗೆ ಅಗೇನ್ಸ್ಟ್ ಮಾತಾಡ್ತಾರೆ ಅಂತ ಏನಿಲ್ಲ. ನಾವು ಹೇಳೋ ಮಾತುಗಳನ್ನೂ ಕೇಳೋರು ಮನಸ್ಥಿತಿ ಇರುತ್ತೆ, ಆಯಿತಾ. ಸೊ ಆ ರೀತಿ ಒಂದು ರಿಲ್ಯಾಕ್ಸ್ ಮೂಡಲ್ಲಿ ನಾವು ಮಾತಾಡಿದ್ರೆ ಸಿಚುವೇಶನ್ಸು ತಿಳಿಯಾಗುತ್ತೆ. ಅವ್ರಿಗೂ ಎಷ್ಟೋ ಸಾರಿ ಅನಿಸುತ್ತೆ ನಾವು ಕಿರ್ಚಿ ಹೇಳಿದ್ರೆ ಆಪೋಸಿಟ್ ಪರ್ಸನ್ನು ಕಿರ್ಚೋದೇ ಜಾಸ್ತಿ ಆಗುತ್ತೆ. ಇಲ್ಲ ನಾವು ನಿಧಾನಕ್ಕೆ ಹೇಳಿದ್ರೆ ಹೌದು ನಾವು ತಪ್ಪು ಮಾಡಿದ್ದೀವಿ ಅಂತ ಒಂದು ಮನಸ್ಥಿತಿ ಅವ್ರಿಗೂ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದನ್ನು ಒಂದು ಯೋಚನೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಪ್ರೆಸ್ ಮಾಡಬೇಕು ಕೋಪನ ಅಂದರೆ ಕಾಮ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಮಾತಾಡೋ ರೀತಿಯಲ್ಲಿ ನಿಧಾನತೆ ಇರಬೇಕು. ಆಮೇಲೆ ಟೋನು ಅಷ್ಟೇ. ಯಾವಾಗಲೂ ಹೇಳ್ತಾರಲ್ವ, ನಾವು ಏನು ಮಾತಾಡ್ತೀವಿ ಅನ್ನೋದಕ್ಕಿಂತ ಹೆಂಗೆ ಮಾತಾಡ್ತೀವಿ, ಒಳ್ಳೆ ಮಾತನ್ನೇ ನಾವೇನ ಒರಟಾಗಿ ಮಾತಾಡೋರತ್ರ ಅಂದರೆ ನೋಡಿ, ಈಗ ಯಾರಿಗೋ ಏನೋ ಹೋಗೋ ನಿನಗೆಲ್ಲ ಅಂದರೆ ಕೋಪದಲ್ಲಿ ನಿನ್ಗೇನು ಗೊತ್ತು ಅಂತ ಹೇಳೋಕ್ಕೂ ಹೋಗಲ್ಲೋ ನಿಂಗೇನು ಗೊತ್ತು ಅಂತ ಒಂದು ಕಾಮಾಗಿ ಮಾತಾಡೋಕ್ಕೂ ಡಿಫ್ರೆನ್ಸ್ ಇರುತ್ತೆ, ಆಯಿತಾ. ಮಾತಾಡೋ ಟೋನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಎಕ್ಸ್ಪ್ರೆಸ್ ಮಾಡಬೇಕಾ ಮಾಡಿ, ಬಟ್ ಕಾಮಾಗಿ ಮಾತಾಡಿ ಕಂಟ್ರೋಲ್ಡ್ ಟೋನಲ್ಲಿ ಮಾತಾಡಿದ್ರೆ ಅದೆಷ್ಟೊಂದು ಕೋಪನ ಕಂಟ್ರೋಲ್ ಮಾಡ್ಕೋಬೋದು. ನೆಕ್ಸ್ಟು ನಾನು ಮಾಡುವಂಥ ಬೆಸ್ಟ್ ಕೆಲಸ ಏನು ಗೊತ್ತಾ? ನನಗೆ ಕೋಪ ಬಂತಾ, ನೀವು ನಂಬಲ್ಲ, ನಮ್ಮ ಮನೇಲಿ 1/2 ಲೀಟ್ರ್ ಗ್ಲಾಸ್ ಇದೆ, 1/2 ಲೀಟ್ರ್ ನೀರು ಕುಡಿತಾ ಇರ್ತೀನಿ. ಆ ಕೋಪ ಕಂಟ್ರೋಲ್ ಆಗೋವರೆಗೂ ನೀರು ಕುಡಿತಾನೇ ಇರ್ತೀನಿ. ಆ್ಯಕ್ಚುಲಿ ಬಾಟ್ಲಲ್ಲಿ ನೀರು ಇಟ್ಕೊತೀನಿ. ಅಲ್ಲಿ ಜಗಳ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೀಟಾಗಿ ಮಾಡಿದಾಗ ಎಲ್ಲ ಗಲೀಜೆಲ್ಲ ಮಾಡಿರ್ತಾರೆ, ಫುಲ್ಲು ಕಿರ್ಚಾಡಬೇಕು ಅಂತ ಅನಿಸ್ತಾ ಇರುತ್ತೆ. ನೀರು ಕುಡಿತಾ ಇರ್ತೀನಿ. ನೀವು ನಂಬಲ್ಲ, ಆ್ಯಕ್ಚುಲಿ ಕಂಟ್ರೋಲ್ ಆಗುತ್ತೆ. ಅದೊಂಥರ ಬಾಡಿ ಟೆಂಪ್ರೇಚರು ನೀರು ಕುಡಿತಾ ಇದ್ದರೆ ಕಡಿಮೆ ಆಗುತ್ತಲ್ವ. ಇಲ್ಲ ಬೇಡ ಅಂದ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ನೀರು ಕುಡಿತಾ ಇರ್ತೀನಿ. ಸೊ ಆಗೊಂದು ಸ್ವಲ್ಪ ಸಮಾಧಾನ ಅನ್ನೋದು ಆಗುತ್ತೆ. ನೆಕ್ಸ್ಟು ಎಕ್ಸ್ಪ್ರೆಸ್ ಮಾಡಬೇಕು, ಆಯಿತಾ. ಎಕ್ಸ್ಪ್ರೆಸ್ ಮಾಡಿದ್ರೇ ಒಳ್ಳೆಯದು. ಅದು ತುಂಬ ಎಲ್ಲ ಕೋಪ ಮಾಡ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಒಂದು ಸತಿ ಬ್ಲಾಸ್ಟ್ ಆಗೋ ಬದಲು ಒಳ್ಳೆ ರೀತಿಲಿ ನಾನು ಹೇಳ್ದಂಗೆ ಕಾಮಾಗಿ ಎಕ್ಸ್ಪ್ರೆಸ್ ಮಾಡೋದು ಇಂಪಾರ್ಟೆಂಟು. ನೆಕ್ಸ್ಟ್ ಬಂದು, ನಿಮಗೆ ಯಾವುದಕ್ಕನ ಕೋಪ ಬರುತ್ತೆ ಅಂದರೆ ಯಾವುದೋ ಹಿಂದದೆಲ್ಲ ತೊಗೊಂಡು ಕೋಪನ ಎಕ್ಸ್ಪ್ರೆಸ್ ಮಾಡಿಕೊಂಡು ಆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಬೇಡಿ. ಹಿಂದಕ್ಕೆ ಬಿಟ್ಟು ಆ ಸಿಚುವೇಶನ್ ಪ್ರೆಸೆಂಟಲ್ಲಿ ಏನಿದೆ ಅದನ್ನು ಮಾತ್ರನೇ ಹ್ಯಾಂಡಲ್ ಮಾಡಿ. ಈಗ ಏನಕ್ಕೆ ಕೋಪ ಬರುತ್ತೆ? ಈಗ ಹೆಣ್ಮಕ್ಳು ಏನಾದರೂ ಹೇಳಿದ್ರು ಹೊರಗಡೆ 8 ಗಂಟೆಗೆ 9 ಗಂಟೆಗೆಲ್ಲ ಹೊರಗಡೆ ಹೋಗ್ತಾರೆ, ಕೋಪ ಬರುತ್ತೆ, ಆಯಿತಾ. ನಿಮ್ಮ ಕನ್ಸರ್ನ್ ಇದೆ ಅವ್ರಿಗೆ, ಆಯಿತಾ. ಹುಷಾರಿಲ್ಲ ಅಂದರೂ ನನ್ನ ಮಕ್ಳು ಹೆಂಗೆ ಅಂದರೆ ತಣ್ಣೀರು ಕುಡಿಬೇಡ ಬಿಸಿನೀರು ಕುಡಿ ಅಂದರೆ ತಣ್ಣೀರೇ ಕುಡಿತಾರೆ, ಆಯಿತಾ. ನಮ್ಮ ಕನ್ಸರ್ನ್ನ ಅವ್ರಿಗೆ ಒಳ್ಳೆ ರೀತಿಲಿ ಎಕ್ಸ್ಪ್ರೆಸ್ ಮಾಡಬೇಕು. ನಮ್ಮದು ಪ್ರೀತಿನೇ ಆಗಿರುತ್ತೆ, ಕೇರ್ ಆಗಿರುತ್ತೆ, ಕನ್ಸರ್ನ್ ಆಗಿರುತ್ತೆ. ಬಟ್ ಅವ್ರಿಗೆ ಅದು ಹಿಂಸೆ ಆಗಿರುತ್ತೆ. ಏನು ಇವ್ರು ಬರೀ ಬಿಸಿನೀರು ಕುಡಿ ಅಂತ ಹೇಳ್ತಾ ಇರ್ತಾರೆ ಅಂತ. ಬಟ್ ಅದಕ್ಕೇ ಅದನ್ನು ನಿಧಾನಕ್ಕೆ ಹೇಳಬೇಕು ಅವ್ರಿಗೆ, ಇಲ್ಲ ಅದು ಈ ಥರ ಇದೆ, ನಿನಗೆ ತಾನೇ ಒಳ್ಳೆಯದು. ಆಮೇಲೆ ಸರಿ ಹೋದ್ಮೇಲೆ ತಣ್ಣೀರೇ ಕುಡಿ, ಐಸ್ ಕ್ರೀಮ್ ತಿನ್ನಬೇಡ ಅಂದರೆ ಐಸ್ ಕ್ರೀಮ್ ತಿನ್ನೋದು. ಸೊ ಇದೆಲ್ಲ ನಾನು ಚಿಕ್ಕ ಪುಟ್ಟ ಹೇಳ್ತಾ ಇರೋದು. ದೊಡ್ಡ ಸಿಚುವೇಶನ್ಸ್ ಆಗಿದ್ರೂ ಕೂಡ ಏನಾದರೂ ಅತ್ತೆ ಸೊಸೆ ಜಗಳ ಆಡ್ತಿದ್ರು, ಹಸ್ಬೆಂಡ್ ವೈಫ್ ಜಗಳ ಆಡ್ತಿದ್ರು ಕೂಡ ನಿಮ್ಮ ಕನ್ಸರ್ನ್ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹಸ್ಬೆಂಡೇನೆ ನಿಮ್ಮ ಹೆಂಡ್ತಿನೇ ದುಂದು ವೆಚ್ಚ ಮಾಡ್ತಿದ್ದಾರೆ, ತುಂಬ ದುಡ್ಡು ಖರ್ಚು ಮಾಡ್ತಿದ್ದಾರೆ, ಅವ್ರಿಗೆ ಕೂರಿಸ್ಕೊಂಡು ಬಿಡಿಸಿ ಹೇಳಿ ಪ್ರಯತ್ನ ಮಾಡಿ. ಅಷ್ಟೂ ಆಗಿಲ್ಲ ಅಂದರೆ ಆಮೇಲೆ ಸಿಚುವೇಶನ್ ಸೆಕೆಂಡ್ರಿ ಆಗುತ್ತೆ. ಫಸ್ಟು ಪ್ರೈಮರಿನೇ ಅದು. ಬಿಡಿಸಿ ನಿಮ್ಮ ಕನ್ಸರ್ನ್ನ ಹೇಳ್ಕೊಳ್ಳೋದ್ರಿಂದ ಕೋಪ ಮಾಡ್ಕೊಳ್ಳೋ ಬದಲು ಏನಕ್ಕೆ ಅಷ್ಟು ಖರ್ಚು ಮಾಡಿದೆ ಅಂತ ಕೋಪ ಮಾಡ್ಕೊಳ್ಳೋ ಬದಲು, ನೋಡು ಈ ಥರ ಇದೆ ಸಿಚುವೇಶನ್ಸು, ಮುಂದೆ ಹೇಗೆ ನಾವು ಲೈಫ್ ಲೀಡ್ ಮಾಡಬೇಕು, ಈ ಥರ ಎಲ್ಲ ಫೈನಾನ್ಷಿಯಲ್ ಏನು ಪ್ರಾಬ್ಲಮ್ಸ್ ಬರ್ತಿರುತ್ತೆ, ಒಂದೊಂದು ಸ್ಟೇಜಲ್ಲೂ ಈ ಥರ ಖರ್ಚುಗಳಾಗ್ತಾ ಇರುತ್ತೆ. ಬಿಡಿಸಿ ಹೇಳೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಕೋಬೋದು. ನೆಕ್ಸ್ಟು ತುಂಬ ಪೀಕ್ ಲೆವೆಲ್ ಕೋಪ ಆಗ್ತಾ ಇದೆ ಅಂದರೆ ಪ್ಲೀಸ್ ಆ ಸೆಕೆಂಡ್ಗಂತೂ ಅಲ್ಲಿಂದ ಹೊರಟೋಗ್ಬಿಟ್ಟು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ನೀವು ನಂಬಲ್ಲ, ನಾನು ಇದನ್ನು ಮಾಡ್ತೀನಿ, ಒಂದು ಕಾಮಿಡಿ ಶೋನ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಫುಲ್ಲು ಕೋಪ ಬರ್ತಾ ಇರುತ್ತೆ,
ನಾನು ಎಷ್ಟೊಂದು ಸಿಚುವೇಶನ್ಸ್ ಹಂಗೆ ಫೇಸ್ ಮಾಡಿರ್ತೀನಿ. ಕಾಲೇಜಲ್ಲೂ ಆಗಿರ್ಬೋದು ಅಥವಾ ಮಕ್ಕಳು ನನ್ನ ಮಾತು ಕೇಳಲ್ಲ, ಆ ಥರ ಆದಾಗ ಏನೇನೋ ಬೈದಾಕ್ಬಿಡ್ಬೇಕು ಅಂತ ಅನಿಸುತ್ತೆ ಆಯಿತಾ. ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಆಗುತ್ತೆ. ನೀವು ಮನೇಲೇ ಇದ್ದೀರಾ ಅಂದರೆ ಒಂದು ಕಾಮಿಡಿ ಶೋ ನೋಡ್ಕೊಳ್ಳೋಂಥದ್ದು ಅಥವಾ ಒಂದು 1/4 ಗಂಟೆ ಮೊಬೈಲ್ ನೋಡಿ, ಏನಾಗಲ್ಲ ಆಯಿತಾ. ಆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದರೆ, ಅದು ಏನೂ ನನ್ನ ಕಂಟ್ರೋಲಲ್ಲಿ ಸಿಗ್ತಾ ಇಲ್ಲ, ಯಾರೂ ನನ್ನ ಮಾತನ್ನು ಕೇಳ್ತಾ ಇಲ್ಲ ಅಂದರೆ ಕೋಪ ವಿಪರೀತಕ್ಕೆ ಹೋಗ್ತಾ ಇರುತ್ತೆ. ಕಾಮಿಡಿ ಶೋ ನೋಡಿ ಅದು ಹೆಂಗಾಗೋಗುತ್ತೆ ಅಂದರೆ ನಮಗೆ ಬೇಡ ಅಂದರೂ ನಗ್ತಾ ಇರ್ತೀವಿ, ಒಂದು ಸ್ವಲ್ಪ ಕಾಮ್ ಡೌನ್ ಆಗ್ತೀವಿ ಆಯಿತಾ. ಆ ಥರ ಥಿಂಕ್ ಮಾಡಿ. ನೆಕ್ಸ್ಟ್ ಯಾವಾಗನ ಕೋಪ ಬಂದಾಗ ಮಾತಾಡೋಕ್ಕೆ ಮೊದಲು ಪ್ಲೀಸ್ ಯೋಚನೆ ಮಾಡಿ. ಇದನ್ನು ಮಾತಾಡಿದ್ರೆ ಏನೇನು ಅಡ್ಡ ಪರಿಣಾಮಗಳಾಗ್ಬೋದು, ನನ್ನ ಬಾಯಿಂದ ಏನೇನು ಬಂದರೆ ಅದಕ್ಕೆ ಏನೇನು ಪ್ರಾಬ್ಲಮ್ಸ್ ಆಗ್ಬೋದು, ಒಂದು ಸತಿ ಯೋಚನೆ ಮಾಡಬೇಕು. ಮಾತಾಡಿಬಿಟ್ರೆ ಮತ್ತೆ ಅದನ್ನು ವಾಪಸ್ ತೊಗೊಳಕ್ಕಾಗಲ್ಲ ಆಯಿತಾ. ಅದಕ್ಕೇ ಯಾವಾಗಲೂ ಅಷ್ಟೇ ಮಾತಾಡೋಕ್ಕೆ ಮೊದಲು ಫಸ್ಟು ಥಿಂಕ್ ಮಾಡಬೇಕು. ನೆಕ್ಸ್ಟ್ ನಾನು ಮಾಡೋ 3ನೇ ಬೆಸ್ಟ್, ಫಸ್ಟು ನೀರು ಕುಡಿತೀನಿ ಆಯಿತಾ. ಇಲ್ಲಾಂದರೆ ಕಾಮಿಡಿ ಶೋ ಹಾಕ್ಕೊಂಬಿಡ್ತೀನಿ, ಜೋರಾಗಿ ಹಾಡು ಹಾಕ್ಕೊಂಬಿಡ್ತೀನಿ. ನಂಗೆ ಹೆಂಗೋ ನನ್ನ ಮೈಂಡ್ ಡೈವರ್ಟ್ ಮಾಡ್ಕೋಬೇಕು ಆಯಿತಾ, ಆ ರೀತಿ ಎಲ್ಲ ಮಾಡ್ಕೊತಾ ಇರ್ತೀನಿ. ನೆಕ್ಸ್ಟ್ ಬಂದು ಫಿಸಿಕಲಿ ಆ್ಯಕ್ಟಿವ್ ಆಗ್ತೀನಿ. ಏದಾನ ರೂಮ್ ನೋಡ್ಕೊಂಬಿಡ್ತೀನಿ, ಕಬೋರ್ಡ್ ನೋಡಿಕೊಂಡು ನೀಟಾಗಿ ಮಡಿಸ್ತಾ ಕೂತ್ಕೊಂಡ್ಬಿಡ್ತೀನಿ. ಅದು ಸಮಾಧಾನ ಆಗೋವರೆಗೂ ಯಾರ ಜೊತೆನೂ ಮಾತಾಡಲ್ಲ. ಮಾತಾಡಿದ್ರೆ ಪ್ರಾಬ್ಲಮ್ ಜಾಸ್ತಿ ಆ್ಯಕ್ಚುಲಿ. ಕಾಮ್ ಡೌನ್ ಆದಮೇಲೂ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದಲ್ವ. ಕೆಲವು ಸತಿ ಆಗಲೇ ಸಾಲ್ವ್ ಮಾಡ್ಕೋಬೇಕು ಅಂದರೆ ನನ್ನ ಮಾತನ್ನು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ ಆಯಿತಾ. ನಿಧಾನಕ್ಕೆ ಹೇಳ್ತೀನಿ, ಈ ಥರ ಇದೆ, ಈ ಥರ ಇಲ್ಲ, ಈ ಥರ ಸಿಚುವೇಶನ್ಸು ಅಂತ ನಿಧಾನಕ್ಕೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀನಿ ಆಯಿತಾ. ನೆಕ್ಸ್ಟ್ ಬಂದು ಬ್ರೇಕ್ ತೊಗೊಂಬಿಡ್ತೀನಿ. ಯೂಶಲಿ ನನಗೇನಾದ್ರು ತುಂಬ ಬೇಜಾರಾಗಿದೆ, ಆ ಸಿಚುವೇಶನ್ಸ್ ಇಷ್ಟ ಆಗ್ತಿಲ್ಲ ಅಂದರೆ ಸ್ಲಿಪ್ಪರ್ ಹಾಕ್ಕೋತೀನಿ, ಅಲ್ಲೇ ವಾಕಿಂಗ್ ಹೊರ್ಟೋಗ್ತೀನಿ. ನನ್ನ ಚಿಕ್ಕ ಮಗಳನ್ನೂ ಕರ್ಕೊತೀನಿ ವಾಕಿಂಗ್. ನಾನು ಆ್ಯಕ್ಚುಲಿ ಈಗ ತುಂಬ ಕೋಪ ಮಾಡ್ಕೊಳ್ಳೋದು ಕಡಿಮೆ ಆಗೋಗಿದೆ. ಹಿಂದೆ ಒಂದು 4-5 ವರ್ಷದ ಹಿಂದೆ ಹಿಂಗೆ ಕೋಪ ಬರ್ತಾಯಿತ್ತು ಅಂದರೆ ಸಣ್ಣ ಪುಟ್ಟದಕ್ಕೂ ಕೋಪ ಬರ್ತಾಯಿತ್ತು. ನನಗೆ ಅನಿಸ್ತಾಯಿತ್ತು, ಆಮೇಲೆ ಕೋಪ ಬಂದಾಗ ಕೊರ್ಗೋದು ನಾವೇ, ಅನುಭವಿಸೋದು ನಾವೇ. ಆಪೋಸಿಟ್ ಸುತ್ತಲೂ ಏನಿರ್ತಾರಲ್ಲ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಅವ್ರಿಗೆ. ನಾವು ಕೋಪ ಮಾಡಿಕೊಂಡು ಕಿರ್ಚಾಡಿ ಏನೇನೋ ಅಂದು ನಾವೇ ಅನುಭವಿಸೋದು, ಊಟ ಬಿಡ್ತೀವಿ, ಒಂಥರ ಸತ್ಯಾಗ್ರಹ ಮಾಡುತ್ತೀವಿ, ಕೋಪ ಮಾಡ್ಕೋತೀವಿ, ರೆಡಿ ಆಗಲ್ಲ, ಆಮೇಲೆ ಒಂಥರ ಇರ್ತೀವಿ, ಮೂಡೆಲ್ಲ ಹಾಳು ಮಾಡ್ಕೊಂಡಿರ್ತೀವಿ, ಕೋಪನೆಲ್ಲ ಮಕ್ಕಳ ಮೇಲೆ ತೋರಿಸ್ತಾ ಇರ್ತೀವಿ. ಸಫರ್ ಆಗೋದು ನಾವು ಮಕ್ಕಳೇನೆ ಆಯಿತಾ. ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ, ಅದಂತೂ ನಿಮ್ಗೆ 100% ಗೊತ್ತು. ನಮಗೆ ಕೋಪ ಬಂದರೆ ನಾವು ಎಕ್ಸ್ಪ್ರೆಸ್ ಮಾಡೋದೇ ಮಕ್ಕಳ ಮೇಲೆ, ಪಾಪ ಬಡಪಾಯಿಗಳು. ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಏನಾದರೂ ತುಂಬ ಕೋಪ ಬರ್ತಾಯಿದ್ರೆ ಅಂದರೆ ಸ್ಲಿಪ್ಪರ್ ಹಾಕೋತೀನಿ, ಹೋಗ್ತಾ ಇರ್ತೀನಿ ಒಂದು ವಾಕ್, ಸುಮ್ಮನೆ ಜಸ್ಟ್ ಅಲ್ಲೇ ಸುತ್ತಲೂ ಮುತ್ತಲು ಸ್ವಲ್ಪ ಕಾಮ್ ಡೌನ್ ಆಗೋಕ್ಕಷ್ಟೇ. ಇದೆಲ್ಲ ಸಿಚುವೇಶನ್ಸು ಅನಿಸುತ್ತೆ ಏನು ಇವಳು ಸ್ಲಿಪ್ಪರ್ ಹಾಕ್ಕೊಂಡು, ಬಟ್ ಅದು ಕಾಮ್ ಡೌನ್ ಆಗುತ್ತೆ ಡೆಫಿನೆಟಾಗಿ. ನೀವು ಆ ಸಿಚುವೇಶನಿಂದ ಸ್ವಲ್ಪ ಹೊರಗಡೆ ಹೋಗಿ ಡೈವರ್ಟ್ ಮಾಡಿಕೊಂಡು ಈ ಥರ ಎಲ್ಲ ಕಾಮ್ ಡೌನ್ ಆಗುತ್ತೆ. ಮತ್ತು ಎಷ್ಟೋ ಸಿಚುವೇಶನ್ಸ್ಗಳು ನಮ್ಮ ಕೈಲಿ ಕಂಟ್ರೋಲ್ ಇರಲ್ಲ ಅಂದರೆ ಪ್ಲೀಸ್ ಲೆಟ್ ಗೋ ಮಾಡಿಬಿಡಿ, ಅಂದರೆ ಬಿಟ್ಟುಬಿಡಿ ಅದನ್ನು. ಮುಂದೆ ಅದನ್ನ ಬಿಟ್ಟು ಮತ್ತೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಒಂದು 5 ವರ್ಷದವರೆಗೂ ಸಾಧಿಸೋದಲ್ಲ. ಬಿಟ್ಟಾಕ್ಬಿಡ್ಬೇಕು ಅಂದರೆ ಬಿಟ್ಟಾಕ್ಬಿಡ್ಬೇಕು ಅಲ್ಲೇ. ದೇವ್ರು ಇದ್ದಾನೆ ಅಂತ ನಂಬ್ತಿರಲ್ವ, ದೇವ್ರು ಏನೋ ಒಂದು ಸಾಲ್ವ್ ಮಾಡ್ಕೊತಿರ್ತಾನೆ. ನಾವು ಸರಿ ಇದ್ದೀವಿ ಆದರೂ ಬೈತಿದ್ದಾರೆ, ದೇವ್ರು ನೋಡ್ಕೊತಾನೆ ಬಿಡಿ. ಮೋಸ ಮಾಡ್ತಿದ್ದಾರೆ, ನಿಮ್ಮ ಕೈಯಲ್ಲಿ ಎಷ್ಟು ಹುಷಾರಾಗಿರ್ಬೋದು ಇರಿ ಆಯಿತಾ. ನೀವೂ ಅಷ್ಟೇ ತುಂಬ ಒಳ್ಳೆಯವರಾಗಕ್ಕೆ ಹೋಗ್ಬೇಡಿ. ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀವಿ ಗೊತ್ತಾ, ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡೋಕ್ಕೆ ಹೋಗ್ತೀವಿ, ಅವರಿಂದನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ತೀವಿ. ನೀವು ಯಾವಾಗ ಎಷ್ಟು ಮಾಡಬೇಕೋ ಅಷ್ಟನ್ನು ಮಾತ್ರನೇ ಮಾಡಿ. ತುಂಬ ಮಾಡೋಕ್ಕೆ ಹೋದರೆ ನಮಗೇನು ಅನಿಸುತ್ತೆ, ಅಯ್ಯೋ ನಾನು ಇಷ್ಟು ಮಾಡಿದ್ರು ಅವ್ರು ಅಷ್ಟು ಮಾಡ್ತಿದ್ದಾರಲ್ವ. ಕೆಟ್ಟವ್ರಾಗಬೇಡಿ, ಹಾಗಂತ ಓವರಾಗಿ ಒಳ್ಳೆಯವರಾಗಬೇಡಿ. ಅದಂತೂ ತಲೆಯಲ್ಲಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓವರ್ ಒಳ್ಳೆತನದಿಂದನೂ ತುಂಬ ಅನುಭವಿಸ್ತೀವಿ ನಾವು. ಒಳ್ಳೆತನ ಒಳ್ಳೆಯದೇ, ಬಟ್ ಓವರ್ ಒಳ್ಳೆತನ ಕೆಟ್ಟದು ಆಯಿತಾ. ಸೊ ಅದಕ್ಕೇ ಯಾವಾಗಲೂ ಎಷ್ಟು ಬೇಕೋ ಅಷ್ಟು ಮನುಷ್ಯತ್ವ ಇರಲಿ, ಅದನ್ನು ಮಾತ್ರ ನೋಡ್ಕೊಳ್ಳಿ. ಆಮೇಲೆ ಕೆಲವು ಸತಿ ಏನು ಮಾಡ್ತೀವಿ, ಏನಾದ್ರು ಒಂದು ಸಿಚುವೇಶನ್ಸ್ನ ಹ್ಯೂಮರ್ಸ್ ಅಂದರೆ ನಗು ಪಾಟ್ಲಾಗಿ ಮಾಡ್ಬಿಡೋದು. ಆಯಿತು ಬಿಡು, ನೀನು ಹಿಂಗೆ ನಾನು ಹಿಂಗೆ ಅಂತ. ಹಿಂಗೆ ನಮ್ಮ ಫ್ರೆಂಡ್ ಯಾರೋ ಹೇಳ್ತಿದ್ರು, ಅವ್ರ ಮನೇಲಿ ಜಗಳ ಆಡ್ತಾರಂತೆ, ಬಟ್ ನಗ್ನಗ್ತಾರೆ ಜಗಳ ಆಡ್ತಾರೆ, ಏನು ಹೇಳಬೇಕೋ ಎಲ್ಲ ಹೇಳ್ತಿರ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ. ಬಟ್ ಆದರೂ ಎಲ್ಲ ಒಂದು ಫನ್ ರೀತಿಯಲ್ಲಿ ತೊಗೊಂಬಿಟ್ರೆ ಅವ್ರಿಗೊಂದು ಸಮಾಧಾನ. ಹೇಳೋದು ಹೇಳಿದ್ದೀವಿ, ಒಂದು ಫನ್ ರೀತಿಯಾಗಿ ಹೇಳೋವಂಥದ್ದು. ಅಯ್ಯೋ ನೀನು ಹಿಂಗೆ ಮಾಡಿಬಿಟ್ಟಲ್ಲ ನೋಡು, ಹೌದು ಈಗ ಗಲೀಜು ಮಾಡಿರ್ತಾರೆ ನೋಡು, ನಾನು ಮಾಡಿದ್ದೆಲ್ಲ ಸರಿ ಇಲ್ಲ, ನೀನು ಹಿಂಗೆ ಗಲೀಜು ಮಾಡಿದ್ದೆಲ್ಲ ಅದು ಒಳ್ಳೇದು ನೋಡು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡು. ಆ ರೀತಿ ಒಂದು ಫನ್ನಿ ರೀತಿಯಾಗಿ ತೊಗೊಂಡೋದ್ರೆ ಎಷ್ಟೋ ಮೇಲು ಅಂತ ಅಂದ್ಕೋಬೋದು. ನೆಕ್ಸ್ಟು ಕೆಲವು ಸಿಚುವೇಶನ್ಸಲ್ಲಿ ನಾವು ಎಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಕೋಪ ಮಾಡ್ಕೊಳಕ್ಕಾಗಲ್ಲ, ಯಾರಾದರೂ ಹೇಳ್ಕೊಳಕ್ಕಾಗಲ್ಲ ಅಂದರೆ ಒಂದು ಒಳ್ಳೆ ರೀತಿ ಪ್ರೈವಸಿ ಇದೆ ನಿಮ್ಮ ರೂಮ್ಸಲ್ಲಿ ಅಂದರೆ ಬರೆದಿಡಿ ಒಂದು ಕಡೆ, ಅಥವಾ ಬರೆದು ಹರಿದಾಕಿ. ಇದರಿಂದನೂ ಸೈಕಾಲಜಿ ಹೇಳುತ್ತೆ ಎಷ್ಟೋ ಕೋಪ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳುತ್ತೆ. ನೆಕ್ಸ್ಟು ಕೌನ್ಸಿಲಿಂಗ್ ತೊಗೋಬೋದು. ಕೌನ್ಸಿಲಿಂಗ್ ಅಂದರೆ ಯಾರೋ ಡಾಕ್ಟ್ರ್ ಹತ್ರನೇ ಹೋಗಿ ಕೌನ್ಸಿಲಿಂಗ್ ಅಂತ ಬೇಡ.
ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಟ್ರಸ್ಟ್ ವರ್ತಿ ಫ್ರೆಂಡ್ ಇರ್ತಾರೆ, ರಿಲೇಟಿವ್ ಇರ್ತಾರೆ, ಯಾರೋ ಒಬ್ರು ರಿಲೇಷನ್ ತುಂಬ ಚೆನ್ನಾಗಿರ್ತಾರೆ ಅಂದರೆ ಅವ್ರ ಜೊತೆ ಹೇಳ್ಕೊಳ್ಳಿ. ಬಟ್ ಟ್ರಸ್ಟ್ ವರ್ತಿ ಇರಬೇಕು. ಅವರಿಂದ ಎಲ್ಲಿಗೂ ಹೋಗಲ್ಲ ಅಂತ ಒಂದು ಟ್ರಸ್ಟ್ ಇದ್ದರೆ ಮಾತ್ರ ಅವ್ರ ಜೊತೆ ಹೇಳ್ಕೊಳ್ಳಿ, ಮಾತಾಡಿ ನಿಮ್ಮ ಮನಸ್ಸನ್ನು ತಿಳಿ ಮಾಡಿಕೊಂಡು ಆದಷ್ಟು ಕೋಪ ಮಾಡ್ಕೋಬೇಡಿ. ಲೈಫು ತುಂಬ ಚಿಕ್ಕದು. ಕೋಪ ಡೈಲಿ ಬೇಸಿಸಲ್ಲಿ ಎಷ್ಟೊಂದು ಸಿಚುವೇಶನ್ಸ್ ಕೋಪ ಬರ್ತಾನೆ ಇರುತ್ತೆ. ಬಟ್ ಬಂದಿರೋ ಪ್ರತಿಯೊಂದು ಸಿಚುವೇಶನ್ಸಲ್ಲೂ ನಾವು ಕೋಪ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವು ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋದು ಕಷ್ಟ, ಲೈಫ್ನ ಲೀಡ್ ಮಾಡೋದು ತುಂಬಾ ಕಷ್ಟ. ಆದಷ್ಟು ನಗ್ನಾಗ್ತಾ ಇರಿ, ಖುಷಿಯಾಗಿರಿ, ಲೈಫು ಬಿಂದಾಸಾಗಿ ಎಂಜಾಯ್ ಮಾಡ್ತಾಯಿರಿ ಅಂತ ಹೇಳ್ತಾ ನನ್ನ ಈ ಟಿಪ್ಸ್ನ ಮುಗಿಸ್ತೀನಿ. ಪ್ಲೀಸ್ ಎಲ್ಲೆಲ್ಲಿ ಕೋಪ ಬರುತ್ತೆ ನೀರು ಕುಡೀರಿ, ಕಾಮಿಡಿ ಶೋಸ್ ನೋಡ್ಕೊಂಡು ಅದನ್ನು ಫನ್ ರೀತಿ ತೊಗೊಂಡು ಹೋಗಿ ಆಯಿತಾ. ತುಂಬ ಸೀರಿಯಸ್ ಆಗಿ ಆಗ್ಬಿಡ್ಬೇಡಿ. ಲೈಫಲ್ಲಿ ಸೀರಿಯಸ್ ಆಗಿ ಇದ್ದರೆ ICU ಸೇರೋದಂತೂ ಗ್ಯಾರಂಟಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಬಿಂದಾಸಾಗಿರಿ, ಖುಷಿಯಾಗಿರಿ, ಲೈಫ್ನ ಎಂಜಾಯ್ ಮಾಡಿ. ನಾನು ಹೇಳಿದ್ನಲ್ಲ ನೋಡಿ, ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ. ನಾನು ಸ್ವಲ್ಪ ಕುಷ್ಕ ರೈಸ್ ಎಲ್ಲ ಮಾಡ್ತಾಯಿದ್ದೀನಿ. ಆಮೇಲೆ ಏನು ಮಟನ್ನು ಚಿಕನ್ನು ಅದೆಲ್ಲ ಮಾಡ್ತಿದ್ದಾರೆ, ಮೊಟ್ಟೆ ಎಲ್ಲ ಬೇಯಿಸ್ತಾ ಇದ್ದಾರೆ. ಆಮೇಲೆ ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಏನೇನು ಮಾಡಿದರು ಅಂತ ತೋರಿಸ್ತೀನಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆ ಕಂಟೆಂಟ್ನು ನೋಡಿ, ಇಷ್ಟ ಆದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ. ಆಮೇಲೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತಿಂದ ಈ ಚಾಲೆಂಜ್ ತೊಗೊಳ್ಳಿ. ಇನ್ನೊಂದು ವಾರ ನಾನು ಆದಷ್ಟು ಕೋಪನ ಕಂಟ್ರೋಲ್ ಮಾಡ್ಕೊಳ್ತೀನಿ ಅಂತ ನೋಡಿ ಎಷ್ಟು ಚೇಂಜಸ್ ನಿಮ್ಮ ಲೈಫಲ್ಲಿ ಆಗುತ್ತೆ ಅಂತ.